ಮುದ್ದೆ ಅನ್ನಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲಿಗೆ ಎಳ್ಳು, ಕರಿ ಎಳ್ಳು ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಮೆಣಸು, ಕೊಬ್ಬರಿ, ಒಣ ಕೊಬ್ಬರಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಬ್ಯಾಡಗಿ ಮತ್ತು ಸೇಲಂ ಮೆಣಸಿನ್ಕಾಯಿ ಗುಂಟೂರ್ದು, ಉಪ್ಪು, ಸಾಸಿವೆ, ಅರಿಶಿನ, ಎಣ್ಣೆ. ಹುಣಸೆ ಹಣ್ಣನ್ನು ಸ್ವಲ್ಪ ಬೆಚ್ಚಗಿರೋ ನೀರಿನಲ್ಲಿ ನೆನೆಸ್ಬಿಟ್ಟು ಮೆತ್ತಗೆ ಮಾಡ್ಕೊಳ್ಳಿ, ರಸ ಹಿಂಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು 3 ಸಾಮಗ್ರಿ ಎಳ್ಳು, ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಹುರ್ಕೊಳ್ಳೋಣ, ಉಗುರು ಬೆಚ್ಚಗೆ ಮಾಡ್ಕೊಳ್ಳೋಣ. ಇವಾಗ ಪ್ಯಾನ್ ಬಿಸಿಯಾಗಿದೆ, ಇದಕ್ಕೆ ನಾನು ಮೆಣಸು ಹಾಕ್ತಾಯಿದ್ದೀನಿ. ಮೆಣಸಿನ ಪ್ರಮಾಣ ಸ್ವಲ್ಪ ಕಮ್ಮಿ ಇರಲಿ, ಅಂದರೆ 1 ಟೀ ಸ್ಪೂನಷ್ಟಿರಲಿ. ತುಂಬ ಹೈ ಫ್ಲೇಮಾಗಿ ಉರಿಬೇಡಿ, ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ ಮಧ್ಯಕ್ಕೆ. ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಪ್ರಮಾಣ ಸ್ವಲ್ಪ ಜಾಸ್ತಿ, ಎಳ್ಳೂ ಅಷ್ಟೇ ಸ್ವಲ್ಪ ಜಾಸ್ತಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ, ಎಳ್ಳು ಮತ್ತು ಜೀರಿಗೆನ ಹುರ್ಕೊಳ್ಳೋಣ. ಇವಾಗ ಜೀರಿಗೆ ಹುರಿದು ಆಗಿದೆ, ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ಳೋಣ. ಈಗ ಎಳ್ಳನ್ನು ಹುರ್ಕೊಳ್ಳೋಣ. ಇವಾಗ ಎಳ್ಳನ್ನು ಹುರಿದಾಗಿದೆ, ಇದ್ರ ಜೊತೆನೇ ಸ್ವಲ್ಪ ಕೊಬ್ಬರಿ ಬೆಚ್ಚಗಾಗಲಿ ಅಂತ ಅದ್ರ ಜೊತೆ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡ್ತಿರೋಣ. ಇವೆರಡನ್ನ ಅಂದರೆ ಎಳ್ಳು ಮತ್ತು ಕೊಬ್ಬರಿನ ಸಪ್ರೇಟಾಗಿ ಹುರ್ಕೊಬೇಕು. ಆವಾಗಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಣಸು ಮತ್ತು ಜೀರಿಗೆ, ಇದನ್ನು ಸ್ವಲ್ಪ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಮಿಕ್ಸಿ ಜಾರ್ಗೆ ನಾನು ಹುರಿದಿಟ್ಟಿರೋವಂಥ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಇಷ್ಟು ತರಿಯಾಗಿ ರುಬ್ಕೊಂಡಿದ್ದೀನಿ, ಇದ್ರ ಜೊತೆ ಹುರಿದಿಟ್ಟಿರೋಂಥ ಜೀರಿಗೆ ಮೆಣಸನ್ನ ಹಾಕ್ತಾಯಿದ್ದೀನಿ. ಇವಾಗ ಇದು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸು 3 ತರಿಯಾಗಿ ರುಬ್ಕೊಂಡಿದ್ದೀನಿ. ಇದ್ರ ಜೊತೆನೇ ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕಂತ ಮೊದಲೇ ಹೇಳಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಬಾದ್ಮೇಲೆ ಇದಕ್ಕೆ ಹುಣಸೆ ಹಣ್ಣು ಕಲಸಿರೋದನ್ನು ಹಾಕ್ಕೊಂಡು ಒಂದ್ಸಲ ರುಬ್ಕೊಂಬಿಡಿ. ರಸ ಹಾಕ್ತಾಯಿದ್ದೀನಿ, 1 ಕಪ್ ರಸ ಹಾಕ್ತಾಯಿದ್ದೀನಿ. ನಿಮಗೆ ಇದನ್ನು ಹುಳಿ ಕಮ್ಮಿ ಆಯಿತು ಅನಿಸಿದ್ರೆ ಆಮೇಲೆ ಅಲ್ಲಿ ಗೊಜ್ಜು ಕುದಿಸ್ಕೊತೀವಲ್ಲ ಆವಾಗ ಒಂದು ಸ್ವಲ್ಪ ಹುಳಿ ಬೆರೆಸ್ಕೊಬೋದು. ನೀವು ಒಗ್ಗರಣೆ ಹಾಕೋಕ್ಕೆ ಈ ಥರ ತಳ ಗಟ್ಟಿ ಇರೋಂಥ ಪಾತ್ರೆ ಯೂಶ್ವಲಿ ಸ್ಟೀಲ್ದೇ ತೊಗೊಳ್ಳಿ, ಇಲ್ಲ ಅಂದರೆ ತಳ ಗಟ್ಟಿ ಇರೋಂಥದ್ದನ್ನ ತೊಗೊಂಡು ಕಾಯಕ್ಕಿಡಿ. ಅದ್ರ ಜೊತೆಗೆ ಇವಾಗ ಎಳ್ಳು ಮತ್ತು ಕೊಬ್ಬರಿ ಹುರಿದಿಟ್ಟಿದ್ವಲ್ಲ ಅದನ್ನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ ತರಿಯಾಗಿ. ಸ್ವಲ್ಪ ಜಾಸ್ತಿ ಇರಲಿ ಎಣ್ಣೆ ಪ್ರಮಾಣ, ಅದು ಎಣ್ಣೆಲೇ ಕುದಿಬೇಕು. ಇದು ತಿಂಗಳಾರ್ಗಟ್ಲೆ ಇಟ್ಕೊಬೋದು ಈ ಗೊಜ್ಜನ್ನ. ಸಾಸಿವೆ ಹಾಕ್ತಾಯಿದ್ದೀನಿ. ಅದಾಗಿದ ನಂತರ ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ. ಸಾಸಿವೆ ಸ್ವಲ್ಪ ಸಿಡಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಒಂಚೂರು ಸಿಡಿಲಿ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ, ಅದು ಸ್ಮೆಲ್ ಬರುತ್ತಲ್ಲ, ಸ್ಮೆಲ್ ಬರೋವರೆಗೂ ಹುರಿದ್ಬಿಟ್ಟು ಆದಮೇಲೆ ಕರಿಬೇವು ಹಾಕಿ. ಕರಿಬೇವು ಸ್ವಲ್ಪ ಆದಮೇಲೆ ರುಬ್ಬಿರೋ ಅಂತ ಮಸಾಲನ ಹಾಕ್ತೀವಿ ನೋಡಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ, ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಬೋದು. ನೀವು ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸೊ ಇವಾಗ ರುಬ್ಬಿರೋ ಅಂಥ ಮಿಶ್ರಣ, ಇದರಲ್ಲಿ ಏನೇನಿದೆ ಅಂದರೆ ಹುರಿದಿರೋ ಅಂಥ ಮೆಣಸಿನ್ಕಾಯಿ, 2 ಥರ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ರಸ 3 ಹಾಕಿ ರುಬ್ಬಿದ್ದೀನಿ. ಇನ್ನು ತಿರ್ಗಾ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಹಳ್ಳಾಡಿಸಿ ಹಾಕಿಬಿಟ್ಟು ಉಪ್ಪು ಅರಿಶಿನ ಹಾಕಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಖಾರ ಕುದಿಯೋವರೆಗೂ ಕುದಿಯೋಕ್ಕೆ ಬಿಡೋಣ. ಅದ್ರ ಜೊತೆ
ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸ್ವಲ್ಪ ಹಾಕಿರೋಣ. ಆಮೇಲೆ ಬೆಂದಾದ್ಮೇಲೆ ಖಾರ ಬೆಂದಮೇಲೆ ನೋಡ್ಕೊಂಡು ಇನ್ನೊಂದ್ಸಲ ಹಾಕೋಣ. ಸ್ವಲ್ಪ ಕೈ ಆಡಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಬಿಟ್ಬಿಡಿ, ಮೀಡಿಯಮ್ ಫ್ಲೇಮಲ್ಲಿ ಬಿಡಿ. ತುಂಬ ಲೋನು ಬೇಡ, ಹೈಯೂ ಬೇಡ. ಕುತ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ. ಖಾರ ಬೇಯಬೇಕದು, ಖಾರ ಬೇಯಲಿ. ಒಂದು 10 ನಿಮಿಷ ಹಿಡಿಯುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೀರು, ಕಮ್ಮಿ ಅನಿಸ್ತಾ ಇದೆ. ಫ್ಲೇಮ್ ಕಮ್ಮಿ ಮಾಡ್ಕೊಳ್ಳಿ, ಕಮ್ಮಿ ಉರಿಲಿ, ಕುದೀಲಿ ಅದು ಚೆನ್ನಾಗಿ. ಎಣ್ಣೆನೂ ಸ್ವಲ್ಪ ಕಮ್ಮಿ ಅನಿಸ್ತಾ ಇದೆ, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಪ್ಲೇಟ್ ಮುಚ್ತೀನಿ. ಆಫ್ ಮಾಡಿ. ನೋಡಿ ವೀಕ್ಷಕರೇ, ಇವಾಗ ಇದು ಮುದ್ದೆ ಅನ್ನದ ಗೊಜ್ಜು ರೆಡಿಯಾಗಿದೆ. ಎಣ್ಣೆ ಕುದ್ದಿ ಎಲ್ಲ ಪ್ಲೇಟಲ್ಲಿ ಆಗಿದೆ, ಮತ್ತು ಮೇಲೂ ಇದೆ. ಬೆಳ್ಳುಳ್ಳಿ ಎಲ್ಲ ಮೇಲೆ ಬಂದಿದೆ, ತುಂಬ ಘಮ ಘಮ ಅಂತ ಇದೆ. ಇದನ್ನು ಇವಾಗ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ನೋಡೋಣ, ಕಲಿಸ್ತೀನಿ, ಮುದ್ದೆ ಕಲಿಸ್ತೀನಿ. ಸ್ನೇಹಿತರೆ, ಇವಾಗ ಮುದ್ದೆ ಅನ್ನೋದು ಗೊಜ್ಜು ಮಾಡ್ಕೊಳ್ಳೋದು ನೋಡ್ಕೊಂಡ್ರಲ್ಲ, ಅದ್ರ ಜೊತೆ ಕಾಂಬಿನೇಷನ್ನು ಕಡಲೆಕಾಯಿ ಚಟ್ನಿ. ಇದ್ರ ಜೊತೆ ತಿಂದರೆ ತೆಳ್ಳಗೆ ಮಾಡ್ಕೊಬೇಕು ಚಟ್ನಿ. ಇದು ಕಡಲೆಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ನು. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಏನಂತ ಹೇಳ್ತೀನಿ. ಹುರಿದಿರೋ ಅಂಥ ಕಡಲೆಕಾಯಿ ಬೀಜ, ಒಂದು ಸ್ವಲ್ಪ ಈರುಳ್ಳಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲಾಂದರೆ ಗುಂಟೂರು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸು ಒಂದೆರಡು, ರುಚಿಗೆ ತಕ್ಕಷ್ಟು ಉಪ್ಪು. ಹುಣಸೆಹಣ್ಣು ಬೇಡ ಇದಕ್ಕೆ, ಯೂಶ್ವಲಿ ಹಾಕ್ತಾರೆ ಕಡಲೆಕಾಯಿ ಬೀಜಕ್ಕೆ ಹುಣಸೆಹಣ್ಣು, ರುಚಿ ಇರುತ್ತೆ ಅಂತ. ಆದರೆ ಅದರಲ್ಲೇ ಹುಳಿ ಜಾಸ್ತಿ ಇರೋದ್ರಿಂದ ಹುಣಸೆಹಣ್ಣು ಬೇಡ. ಚಟ್ನಿ ಮಾಡ್ಕೊಂಬರೋಣ. ನಾನು ಈ ಗೊಜ್ಜನ್ನ ಅನ್ನದ ಜೊತೆ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದು ಬೇರೆ ಚಿತ್ರಾನ್ನ, ವಾಂಗಿಬಾತ್ ಥರ ಪುಡಿಯಾಗಿ ಇರ್ಕೂಡ್ದು. ಮುದ್ದೆ ಅನ್ನ ಅಂತ ಇರೋದ್ರಿಂದ ಅನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಅನ್ನನ ಚೆನ್ನಾಗಿ ಕಲಿಸಿ ಮುದ್ದೆ ಕಟ್ಕೊಬೇಕು. ಇವಾಗ ಇದನ್ನು ನೋಡಿ, ಇವಾಗ ಇದು ಮುದ್ದೆ ಕಟ್ತಾ ಇದ್ದೀನಿ. ಇದನ್ನ ಹಿಂದಿನ ಕಾಲದಲ್ಲಿ ಎಲ್ಲ ಹಿಂಗೆ ಮುದ್ದೆ ಕಟ್ಕೊಂಡು ಕಾಡಿಗೆ ತೊಗೊಂಡು ಹೋಗ್ತಾಯಿದ್ರು. ಇದನ್ನು ಕಡಲೆಕಾಯಿ ಚಟ್ನಿ ಜೊತೆ ತಿನ್ನೋಣ. ನೋಡಿ ಸ್ನೇಹಿತರೆ, ಇವಾಗ ಇದು ರೆಡಿಯಾಗಿದೆ ಅಲ್ಲ, ಇದನ್ನು ಈ ಥರ ಕಟ್ ಮಾಡಿಕೊಂಡು ಒಂಚೂರು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಬನ್ನಿ, ನೀವು ಮನೇಲಿ ನೋಡಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ.